ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಪಬ್ಲಿಕ್ ಪ್ರಾಪರ್ಟಿ ಸೊಲ್ಯೂಷನ್ಸ್. ವೀಕ್ಷಕರೇ, ನಾನಿವತ್ತು ತೋರಿಸ್ತಕ್ಕಂಥ ಪ್ರಾಪರ್ಟಿ ಲೊಕೇಶನ್ ಬಂದು ಶಿವಕೋಟೆ ಅಂತ ಹೇಳ್ತಾ ಇದ್ದೀನಿ. ಶಿವಕೋಟೆ ನಿಮಗೆ ಎಲ್ಲಿ ಬರುತ್ತೆ ಅಂದರೆ ನಿಯರ್ ಬೈ ವಿದ್ಯಾರಣ್ಯಪುರ ಅಂತ ಹೇಳ್ಬೋದು, ನಿಯರ್ ಬೈ MS ಪಾಳ್ಯ ಅಂತ ಹೇಳ್ಬೋದು, ನಿಯರ್ ಬೈ ಸಂಭ್ರಮ್ ಕಾಲೇಜ್ ಅಂತ ಹೇಳ್ಬೋದು. ವಿದ್ಯಾರಣ್ಯಪುರ ನಿಮಗೆ ಆಲ್ಮೋಸ್ಟ್ 8 ಕಿಲೋಮೀಟರ್ ದೂರದಲ್ಲಿದೆ ಆ್ಯಂಡ್ BL ಸರ್ಕಲ್ಗೆ ನಿಮಗೆ ಒಂದು 10 ಕಿಲೋಮೀಟರ್ ದೂರದಲ್ಲಿದೆ. ಸೊ ಮೈನ್ ರೋಡ್ ಅಟ್ಯಾಚ್ಡ್ ಅಂತ ಹೇಳ್ಬೋದು, ಸೊ ಮೈನ್ ರೋಡ್ ಲೇಔಟ್ ಅಂತ ಹೇಳ್ಬೋದು, ಸೊ ಹೊಸ ಲೇಔಟ್ ಅಂತ ಹೇಳ್ಬೋದು. ಸೊ ನೀವೇನಾದರೂ ಒಂದು 75 ಲಕ್ಷದಲ್ಲಿ ಪ್ರಾಪರ್ಟಿನ ಪರ್ಚೇಸ್ ಮಾಡಬೇಕು, ಅದರಲ್ಲೂ ಸ್ವಲ್ಪ ಬಾಡಿಗೆ ಬರಬೇಕು ಅಂತ ಯೋಚನೆ ಮಾಡ್ತಾಯಿದ್ರೆ ಸೊ ಖಂಡಿತವಾಗ್ಲಿ ಪ್ರಾಪರ್ಟಿನ ನೋಡ್ಬೋದು. ಸೊ ಬನ್ನಿ, ನಾನು ನಿಮಗೆ ಎಲಿವೇಷನ್ನ ವ್ಯೂ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಟೋಟಲಿ ಈಸ್ಟ್ ಫೇಸ್ ಪ್ರಾಪರ್ಟಿ ಆ್ಯಕ್ಚುಲಾಗಿ. ಸೊ ಟೋಟಲಿ ಇಲ್ಲಿ 1 BHK 2 BHK 1 BHK 3 ಮನೆಗಳಿದೆ. ನಾನು ಇವಾಗ ಎಲಿವೇಷನನ್ನು ಕಂಪ್ಲೀಟಾಗಿ ತೋರಿಸ್ಬಿಟ್ಟು ಒಳಗಡೆ ಎಂಟ್ರಿ ಆಗ್ತಾ ಇದ್ದೀನಿ. ಸೊ ನೋಡಿ, ದಿಸ್ ಇಸ್ ಪಾರ್ಕಿಂಗ್ ಏರಿಯಾ. ಸಾಕಷ್ಟು ಸ್ಪೇಷಿಯಸ್ ಆಗಿರ್ತಕ್ಕಂಥ ಪಾರ್ಕಿಂಗ್ ಏರಿಯಾನ ಕೊಟ್ಟಿದ್ದಾರೆ. 20-40 ನಿಮಗೆ 15 ಅಡಿ ಪಾರ್ಕಿಂಗ್ ಸ್ಪೇಸನ್ನು ಕೊಟ್ಟಿದ್ದಾರೆ. ಸೊ ಅದರಲ್ಲೇ 1 BHK ಮನೆ ಕೂಡ ಕೊಟ್ಟಿದ್ದಾರೆ. ಸೊ 1 BHK ಮನೆ ಹಿಂದೆಗಡೆ ಇದೆ. ನಾನೀಗ ಪಾರ್ಕಿಂಗ್ ವ್ಯೂ ಕಂಪ್ಲೀಟ್ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಎಲ್ಲ ಕಡೆ ವ್ಯೂ ಮಾಡಿ ಪಾರ್ಕಿಂಗನ್ನು ತೋರಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ನಿಮಗೆ ಒಂದು ಕಾರ್ ಆರಾಮಾಗಿ ಪಾರ್ಕ್ ಮಾಡ್ಕೋಬೋದು, ಒಂದು 2ರಿಂದ 4 ಟೂ ವೀಲರ್ ಕೂಡ ಪಾರ್ಕ್ ಮಾಡ್ಕೋಬೋದು. ಸೊ ಬನ್ನಿ, ಗ್ರೌಂಡ್ ಫ್ಲೋರಲ್ಲಿ 1 BHK ಮನೆ ಕೂಡ ಇದೆ, ಅದು ಹೇಗಿದೆ ಅಂತ ತೋರಿಸ್ತೀನಿ. ಸೊ ಎಂಟ್ರೆನ್ಸ್ ಈಸ್ಟ್ ಫೇಸ್ ಇದೆ. ನೋಡಿ, ಟೋಟಲ್ ನಿಮಗೆ ವುಡ್ ವರ್ಕ್ ಎಲ್ಲ ಮಾಡಿದ್ದಾರೆ, ಫಾಲ್ ಸೀಲಿಂಗನ್ನು ಕೂಡ ಮಾಡಿದ್ದಾರೆ. ಸೊ ಅದ್ಭುತವಾಗಿ ಕಲರ್ ಕಾಂಬಿನೇಷನು ನೀಟಾಗಿ ಮಾಡಿದ್ದಾರೆ ಆ್ಯಕ್ಚುಲಿ ಕೆಲಸವನ್ನು. ಸೊ ಫ್ಲೋರಿಂಗ್ ನಿಮಗೆ ವೆಟ್ರಿಫೈಡ್ ಟೈಲ್ಸ್ ಅಂತ ಹೇಳ್ಬೋದು. ವೆಟ್ರಿಫೈಡ್ ಟೈಲ್ಸ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇದು ಕಿಚನ್ ವ್ಯೂ ಅಂತ ಹೇಳ್ಬೋದು. ಅಗ್ನಿಮೂಲೆ ವಾಸ್ತು ಪ್ರಕಾರ ನಿಮಗೆ ಕಿಚನನ್ನು ಕೊಟ್ಟಿದ್ದಾರೆ. ಸೊ ಈ ಮನೆಗೆ ಆಲ್ಮೋಸ್ಟ್ ನಿಮಗೆ 7ರಿಂದ 8 ಸಾವಿರ ಬಾಡಿಗೆ ಕೂಡ ಬರುತ್ತೆ. ಪ್ರೆಸೆಂಟ್ ನಿಮಗೆ 6ರಿಂದ 7 ಸಾವಿರ ಅಂತೂ ಕನ್ಫರ್ಮ್ ಆಗಿ ಬರುತ್ತೆ ಸ್ನೇಹಿತರೆ. ಯಾಕೆಂದರೆ ಕಂಪ್ಲೀಟ್ ನಿಮಗೆ ವುಡ್ ವರ್ಕ್ ಎಲ್ಲ ಮಾಡಿದ್ದಾರೆ, ಫಾಲ್ ಸೀಲಿಂಗನ್ನು ಮಾಡಿದ್ದಾರೆ. ಈಸ್ಟ್ ಫೇಸ್ ಪ್ರಾಪರ್ಟಿ ಅಂತ ಹೇಳ್ಬೋದು. ನೋಡಿ, ಬೆಡ್ರೂಮು ಕೂಡ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಸೊ ಕಲರ್ ಕಾಂಬಿನೇಷನ್ ಕೂಡ ಅಷ್ಟೇ ತುಂಬ ಸಿಂಪಲ್ ಆಗಿ, ತುಂಬ ನೀಟಾಗಿ, ಗ್ರ್ಯಾಂಡಾಗಿ ಕೂಡ ಕಾಣಿಸ್ತಾ ಇದೆ. ಆ್ಯಂಡ್ ಕಂಪ್ಲೀಟ್ ನಿಮಗೆ ವೆಟ್ರಿಫೈಡ್ ಟೈಲ್ಸನ್ನು ಹಾಕಿದ್ದಾರೆ. ಅದು ಕೂಡ ಲಕ್ಸುರಿ ಲುಕ್ಕನ್ನು ಕೊಡ್ತಾ ಇದೆ, ಅಂತಲೇ ಹೇಳ್ಬೋದು. ಸೊ ನಿಮಗೆ ಈ ಲೊಕೇಶನ್ ಬಗ್ಗೆ ಹೇಳ್ಬೇಕಂದ್ರೆ ವಿದ್ಯಾರಣ್ಯಪುರ ಬಸ್ ಸ್ಟಾಪ್ಗೆ ಆಲ್ಮೋಸ್ಟ್ ನಿಮಗೆ 8ರಿಂದ 10 ಕಿಲೋಮೀಟರ್ ಆಗುತ್ತೆ. ಶಿವಕೋಟೆ ವಿಲೇಜ್ ಅಂತ ಹೇಳ್ಬೋದು, ಪಂಚಾಯತ್ ಖಾತಾ ಪ್ರಾಪರ್ಟಿ ಅಂತ ಹೇಳ್ಬೋದು. ಸೊ ನಿಮಗೆ ಮಿನಿಮಮ್ ಬಜೆಟ್ ಅಂದರೆ 75 ಲ್ಯಾಕ್ಸಲ್ಲಿ ನನ್ನ ಬಜೆಟಲ್ಲಿ ಒಂದು ಮನೆನ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ರೆ ಅಂದರೆ ಡೆಫಿನೆಟಾಗಿ ಈ ಪ್ರಾಪರ್ಟಿನ ವಿಸಿಟ್ ಮಾಡ್ಬೋದು. ಸೊ ಮತ್ತೊಮ್ಮೆ ನಾನು ನಿಮಗೆ ಪಾರ್ಕಿಂಗ್ ತೋರಿಸ್ತಾ ಇದ್ದೀನಿ. ನೋಡಿ, ಸೊ 1 BHK ಮನೆ ಹೊರಗಡೆ ನಾನು ಬರ್ತಾ ಇದ್ದೀನಿ ಇವಾಗ. ಸೊ ಟೋಟಲಿ ಇದು ಪಾರ್ಕಿಂಗ್ ವ್ಯೂ ಥರ ಇದೆ. ಸೊ ಎಂಟ್ರೆನ್ಸ್ ಮೇನ್ ಗೇಟ್ ನೀವು ನೋಡ್ತಾ ಇರ್ಬೋದು. ಸೊ ಆಲ್ಮೋಸ್ಟ್ ನಿಮಗೆ 10 ಅಡಿ ಫೀಟ್ ಎಂಟ್ರೆನ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಇದು ಸ್ಟೇರ್ಕೇಸ್ ಕೆಳಗಡೆ ಒಂದಷ್ಟು ಸ್ಪೇಷಿಯಸ್ ಆದಂಥ ಜಾಗ ಕೂಡ ಇದೆ. ಅಲ್ಲಿ ಸಿಲಿಂಡರ್ಗೆ ಪಾಯಿಂಟನ್ನು ಕೂಡ ಕೊಟ್ಟಿದ್ದಾರೆ, ಸಿಲಿಂಡರ್ ಕೂಡ ಇಟ್ಕೊಳ್ಬೋದು ನೀವು. ಸೊ ಬನ್ನಿ, ಫಸ್ಟ್ ಫ್ಲೋರ್ಗೆ ಹೋಗೋಣ. ಫಸ್ಟ್ ಫ್ಲೋರಲ್ಲಿ ಏನಿದೆ ಅಂತ ನೋಡೋಣ. ಸೊ ಫಸ್ಟ್ ಫ್ಲೋರಲ್ಲಿ ನಿಮಗೆ 2 BHK ಮನೆ ಇದೆ. 2 BHK ಮನೆ ವ್ಯೂ ಮಾಡೋಣ. ಸೊ ಇದು ಆಂಟಿಸಿಡ್ ಗ್ರಾನೈಟ್ ಆ್ಯಕ್ಚುಲಾಗಿ ನಿಮಗೆ ಗ್ರಾನೈಟನ್ನು ಸ್ಟೇರ್ಕೇಸಿಗೆ ಮಾತ್ರ ಕೊಟ್ಟಿದ್ದಾರೆ. ಸೊ ಆ ಲುಕ್ ಕೂಡ ತುಂಬ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬೋದು. ನಿಮಗೆ ಬಾಲ್ಕನಿ ಆಲ್ಮೋಸ್ಟ್ ನಿಮಗೆ 5 ಫೀಟ್ ಬಾಲ್ಕನಿಯನ್ನು ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಬಾಲ್ಕನಿ ಕಂಪ್ಲೀಟ್ ನಿಮಗೆ ಫಾಲ್ ಸೀಲಿಂಗ್ ನೋಡ್ತಾ ಇರ್ಬೋದು. ಸೊ ಕಂಪ್ಲೀಟ್ ಆಗಿ ವೆಟ್ರಿಫೈಡ್ ಟೈಲ್ಸನ್ನು ಕೂಡ ವಾಲ್ಗೆ ಹಾಕಿದ್ದಾರೆ ಅಂತ ಹೇಳ್ಬೋದು. ಆಂಟಿಸ್ಕಿಡ್ ಗ್ರಾನೈಟನ್ನು ಕೂಡ ಕವರ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಇದು ಮೈನ್ ಎಂಟ್ರೆನ್ಸ್ ಆ್ಯಕ್ಚುಲಿ 5 ಫೀಟ್ ಮೈನ್ ಡೋರನ್ನು ಕೊಟ್ಟಿದ್ದಾರೆ, ವಿತ್ ಅಟ್ಯಾಚ್ಡ್ ವಿಂಡೋ ಕೂಡ ಇದೆ. ಮತ್ತೊಮ್ಮೆ ನಿಮಗೆ ಬೇರೆ ವ್ಯೂನಲ್ಲಿ ನಿಮಗೆ ಟೋಟಲ್ ನಿಮಗೆ ಫಾಲ್ ಸೀಲಿಂಗನ್ನು ತೋರಿಸ್ತಾ ಇದ್ದೀನಿ. ಸೊ ಮುಂಚೆ ನಾನು ನಿಮಗೆ ಹೇಳಿದಂಗೆ 800 ಅಡಿ ಕಟ್ಟಿರ್ತಕ್ಕಂಥ ಮನೆ ಆ್ಯಕ್ಚುಲಿ ಇದು. ಸೊ ಬನ್ನಿ ಒಳಗಡೆ ಹೋಗೋಣ. ಫಸ್ಟ್ ಫ್ಲೋರಲ್ಲಿ 2 BHK ಮನೆ ಇದೆ. ನೋಡಿ, ವೆಟ್ರಿಫೈಡ್ ಟೈಲ್ಸು ಲಕ್ಸುರಿ ಲುಕ್ಕನ್ನು ಕೊಡ್ತಾ ಇದೆ. ಸೊ ಫಾಲ್ ಸೀಲಿಂಗ್ ಅಷ್ಟೇ ತುಂಬ ನೀಟಾಗಿ ಆ್ಯಂಡ್ ಕೇಸರಿ ಕಲರ್, ವಾಸ್ತು ಕಲರ್ ಆ್ಯಂಡ್ ಬ್ಲೂ ಕಲರ್ ಕೂಡ ತುಂಬ ಮ್ಯಾಚ್ ಆಗ್ತಾ ಇದೆ. ಆ್ಯಂಡ್ TV ಕ್ಯಾಬಿನೆಟ್ ಕೂಡ ಗಮನಿಸ್ತಾ ಇರ್ಬೋದು. ಸೊ ಪೂಜಾ ರೂಮ್, ಕಿಚನ್ ಆ್ಯಂಡ್ ಮತ್ತೊಂದು ವ್ಯೂನಲ್ಲಿ ನನಗೆ ಲಿವಿಂಗ್ ಏರಿಯಾ ಫಾಲ್ ಸೀಲಿಂಗನ್ನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಅದ್ಭುತವಾಗಿ ಡಿಸೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ 75 ಲ್ಯಾಕ್ಸಲ್ಲಿ ಈ ಥರದೊಂದು ಮನೆ ತೊಗೊಳ್ಬೇಕು ಅಂದರೆ ನಿಜಕ್ಕೂ ತುಂಬ ಅದ್ಭುತವಾಗಿದೆ ಅಂತ ಹೇಳ್ಬೋದು. ಸೊ ನೋಡಿ, TV ಕ್ಯಾಬಿನೆಟ್ ತುಂಬ ವಿಶಾಲವಾಗಿದೆ, ತುಂಬ ಸ್ಪೇಷಿಯಸ್ ಆಗಿ ಕೂಡ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಬನ್ನಿ, ಇಲ್ಲಿ ಪೂಜಾ ರೂಮ್ ಇದೆ. ಆ್ಯಕ್ಚುಲಿ ಪೂಜಾ ರೂಮ್ನ ನೋಡೋಣ. ಸೊ ಪೂಜಾ ರೂಮ್ ಅಷ್ಟೇ ತುಂಬ ಸ್ಪೇಷಿಯಸ್ ಆಗಿ ಮಾಡಿದ್ದಾರೆ. ಆ್ಯಂಡ್ ಎಂಟ್ರೆನ್ಸ್ ನಿಮಗೆ ಮೈನ್ ಡೋರ್ ಕೂಡ ಟೀಕೆಲ್ಲ ಮಾಡಿದರೆ. ಇದು ನಿಮಗೆ ಅಡುಗೆ ಮನೆ. ಸೊ ಅಡುಗೆ ಮನೆ ಅಷ್ಟೇ ತುಂಬ ಚಿಕ್ಕದಾಗಿದ್ರು ಕೂಡ ತುಂಬ ಚೊಕ್ಕದಾಗಿ ಕೂಡ ಮಾಡಿದ್ದಾರೆ. ಸೊ ಸಾಕಷ್ಟು ನಿಮಗೆ ಗಾಳಿ ಬೆಳಕು ಕೂಡ ಇದೆ ಅಂತಲೇ ಹೇಳ್ಬೋದು. ಸೊ ಪಕ್ಕದಲ್ಲೇ ಒಂದು ಬೆಡ್ರೂಮ್ ಕೂಡ ಇದೆ. ಮತ್ತೊಮ್ಮೆ ನಾನು ಲಿವಿಂಗ್ ಏರಿಯಾನ ನಿಮಗೆ ಲಿವಿಂಗ್ ಏರಿಯಾ ತೋರಿಸ್ಕೊಂಡು ಇಲ್ಲಿ ಒಂದು ಬೆಡ್ರೂಮ್ ಕೂಡ ಇದೆ. ನಾನು ಹೇಳ್ದಂಗೆ ನಿಮಗೆ ಡಬಲ್ ಬೆಡ್ರೂಮ್ ಮನೆ ಆ್ಯಕ್ಚುಲಿ ಇದು. ಸೊ ಒಂದು ಬೆಡ್ರೂಮ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅಲ್ಲೂ ಕೂಡ ನಿಮಗೆ ಫಾಲ್ ಸೀಲಿಂಗ್, ವುಡ್ ವರ್ಕ್ ಎಲ್ಲವನ್ನು ಮಾಡಿದ್ದಾರೆ. ಸೊ ಫ್ಲೋರಿಂಗ್ ಕೂಡ ನೀವು ಗಮನಿಸ್ಬೋದು, ವೆಟ್ರಿಫೈಡ್ ಟೈಲ್ಸನ್ನು ಸೇಮ್ ನೀನು ಲಿವಿಂಗ್ ಏರಿಯಾಗೆ ಏನಿದೆ ನೋಡಿ, ಕಂಪ್ಲೀಟ್ ನಿಮಗೆ ವಾಸ್ತು ಕಲರ್ನ ಇವರು ಪೇಂಟಿಂಗನ್ನು ಮಾಡಿದ್ದಾರೆ. ಸೊ ನಿಮಗೆ ವಾಸ್ತು ಪ್ರಕಾರ ಮನೆ ಬೇಕು ಅಂದರೆ ಡೆಫಿನೆಟಾಗಿ ಈ ಪ್ರಾಪರ್ಟಿನ ವಿಸಿಟ್ ಮಾಡ್ಬೋದು. ಸೊ ಇಲ್ಲಿ ನೀವೇನು ನೈಋತ್ಯ ಮೂಲೆಯಲ್ಲಿ ಬಾತ್ರೂಮ್ ಅಂತ ಹೇಳ್ತೀರಾ, ಸೊ ಅಲ್ಲಿ ಬಾತ್ರೂಮನ್ನು ಕೂಡ ಕೊಟ್ಟಿದ್ದಾರೆ. ಬಾತ್ರೂಮ್ ಅಷ್ಟೇ ತುಂಬ ಸ್ಪೇಷಿಯಸ್ ಕೂಡ ಇದೆ. ಸೊ ಇಲ್ಲೂ ಕೂಡ ನಿಮಗೆ 8 ಫೀಟ್ವರೆಗೂ ಕ್ಲಾಡಿಂಗನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಬಂದರೆ ನಿಮಗೆ ಮಾಸ್ಟರ್ ಬೆಡ್ರೂಮ್ ಕೂಡ ಇದೆ. ಸೊ ಆಲ್ಮೋಸ್ಟ್ ನಿಮಗೆ ಒಂದು 15 ಅಡಿಗೆ 12 ಅಡಿ ಮಾಸ್ಟರ್ ಬೆಡ್ರೂಮ್ ಇದೆ. ಅದರಲ್ಲಿ ವುಡ್ ವರ್ಕ್ ಎಲ್ಲ ಬಿಟ್ಟರೆ ನಿಮಗೆ ಆಲ್ಮೋಸ್ಟ್ ಒಂದು 10 by 10 ಅಂತೂ ನಿಮಗೆ ಸೊ ಬೆಡ್ರೂಮ್ ಸಿಗುತ್ತೆ. ವೆಟ್ರಿಫೈಡ್ ನಿಮಗೆ
ಕ್ರೀಮ್ ಕಲರ್ ಡಿಸೈನನ್ನು ಕೂಡ ಮಾಡಿದ್ದಾರೆ. ಸೊ ನೋಡಿ ಫಾಲ್ ಸೀಲಿಂಗ್ ಎಷ್ಟು ಅದ್ಭುತವಾಗಿದೆ, ತುಂಬ ಡೀಸೆಂಟಾಗಿ ಮಾಡಿದ್ದಾರೆ. ಆ್ಯಂಡ್ ವಾಸ್ತು ಕಲರ್ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ. ಸೊ ಮತ್ತೊಮ್ಮೆ ನಾನು ನಿಮಗೆ ಬಾತ್ರೂಮನ್ನು ತೋರಿಸ್ಕೊಂಡು ಹೋಗ್ತೀನಿ. ಸೊ ಬನ್ನಿ. ಸೊ ನೋಡಿ ಇಲ್ಲಿ ವೈಟ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನಲ್ಲಿ ವೆಟ್ರೋಫೈ ಟೈಲ್ಸನ್ನು ಹಾಕಿದ್ದಾರೆ ಬಾತ್ರೂಮ್ಗೆ. ಆ್ಯಕ್ಚುಲಿ 8 ಫೀಟ್ವರೆಗೂ ನಿಮಗೆ ಬಾತ್ರೂಮ್ ಕ್ಲಾಡಿಂಗನ್ನು ಗಮನಿಸ್ಬೋದು ನೀವು. ಸೊ ಲಿವಿಂಗ್ ಏರಿಯಾ ಈ ಥರ ಇದೆ, ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ, ನೋಡಿ ಗಮನಿಸ್ಬೋದು. ಸೊ ಮತ್ತೊಮ್ಮೆ ನಾನು ನಿಮಗೆ ಲಿವಿಂಗ್ ಏರಿಯಾ ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ. ಸೊ 5 ಫೀಟ್ ನಿಮಗೆ ಎಂಟ್ರೆನ್ಸ್ ಬಾಗಿಲು ಅಂತ ಹೇಳ್ಬೋದು, ಎಂಟ್ರೆನ್ಸ್ ಮೈನ್ ಡೋರ್ ಅಂತ ಹೇಳ್ಬೋದು. ಸೊ ಬನ್ನಿ ಈಗ ಸೆಕೆಂಡ್ ಫ್ಲೋರ್ ಹೋಗೋಣ. ಸೊ ನಾನು ಹೇಳ್ದಂಗೆ ನಿಮಗೆ 800 ಅಡಿಲಿ ಕಟ್ಟಿರ್ತಕ್ಕಂಥ ಬಿಲ್ಡಿಂಗ್. ಸೊ ನಿಮಗೆ ಈಸ್ಟ್ ಫೇಸ್ ಬಿಲ್ಡಿಂಗ್ ಅಂತ ಹೇಳ್ಬೋದು, ನಿಯರ್ ಬೈ ಶಿವಕೋಟೆ ಅಂತ ಹೇಳ್ಬೋದು, ನಿಯರ್ ಬೈ ವಿದ್ಯಾರಣ್ಯಪುರ ಅಂತ ಹೇಳ್ಬೋದು. ಇದು BBMP ಲಿಮಿಟ್ಸ್ ಅಲ್ಲ, ಸೊ ಪಂಚಾಯತ್ ಲಿಮಿಟ್ಸ್ ಆ್ಯಕ್ಚುಲಾಗಿ. ಸೊ ಮಿನಿಮಮ್ ಬಜೆಟ್ ನಿಮಗೆ 75 lakhs ಒಂದು ಮನೆ ತೊಗೊಳ್ಬೇಕು ಅಂತ ನಿಮಗೆ ಪ್ಲಾನ್ ಇದ್ದರೆ, ಇಂಡಿಪೆಂಡೆಂಟ್ ಮನೆ ತೊಗೊಳ್ಬೇಕು ಅಂತ ಪ್ಲಾನ್ ಇದ್ದರೆ, ಸೊ ದಯವಿಟ್ಟು ಈ ಪ್ರಾಪರ್ಟಿನ ವಿಸಿಟ್ ಮಾಡಿ. ನಾನು ಈಗ ಸೆಕೆಂಡ್ ಫ್ಲೋರಿಗೆ ಬಂದಿದ್ದೀನಿ. ಸೆಕೆಂಡ್ ಫ್ಲೋರ್ ನಿಮಗೆ ಆಲ್ಮೋಸ್ಟ್ 1 BHK ಮನೆ ಇದೆ. ಒಂದಷ್ಟು ಟೆರೆಸಲ್ಲಿ ನಿಮಗೆ ಜಾಗವನ್ನು ಕೂಡ ಬಿಟ್ಟಿದ್ದಾರೆ. ಸೊ ಈ ಮನೆ ಒಂದಷ್ಟು ಸ್ಪೆಷಲ್ ಅಂತ ಹೇಳ್ಬೋದು, ಯಾಕೆಂದರೆ ತುಂಬ ನೀಟಾಗಿ ಮಾಡಿದ್ದಾರೆ. ಹೊರಗಡೆ ಜಾಗ ಕೂಡ ಇದೆ, ಅಲ್ಲೂ ಕೂಡ ನಿಮಗೆ ಏನು ಟೈಲ್ಸನ್ನು ಹಾಕಿದ್ದಾರೆ. ಸೊ ಒಂದಷ್ಟು ನಿಮಗೆ ವಾತಾವರಣ ತುಂಬ ಚೆನ್ನಾಗಿದೆ. ಸೊ ಈ ಮನೆ ಕಂಪ್ಲೀಟ್ ನಿಮಗೆ ಸುತ್ತಮುತ್ತ ಗ್ರೀನರಿ ಇರ್ತಕ್ಕಂಥ ಪ್ರಾಪರ್ಟಿ ಆ್ಯಕ್ಚುಲಿ. ಸೊ ಬನ್ನಿ ಟಾಪ್ ಫ್ಲೋರಲ್ಲಿ ನಿಮಗೆ 1 BHK ಮನೆ ಇದೆ. ಸೊ 1 BHK ಮನೆ ನಿಮಗೆ ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಎಂಟ್ರೆನ್ಸ್ ಈಸ್ಟ್ ಫೇಸ್ ಬಾಗಿಲು ಅಂತ ಹೇಳ್ಬೋದು. ಸೊ 1 BHK ಮನೆ ನೋಡಿ ಕಂಪ್ಲೀಟ್ ನಿಮಗೆ ಗಾಳಿ ಬೆಳಕು ಸೂಪರಾಗಿದೆ. ವುಡ್ ವರ್ಕು, ಫಾಲ್ ಸೀಲಿಂಗು ಎಲ್ಲವನ್ನು ಕೂಡ ಮಾಡಿದ್ದಾರೆ. ಆಲ್ಮೋಸ್ಟ್ ನಿಮಗೆ 5 ರಿಂದ 6 ಸಾವಿರ ಕಣ್ಣು ಮುಚ್ಕೊಂಡು ಈ ಮನೆಗೆ ಬಾಡಿಗೆಯನ್ನು ಕೊಡಬೇಕು ಅನಿಸುತ್ತೆ. ಸೊ ಅಷ್ಟು ರಿಚ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ವೆಂಟಿಲೇಷನ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ, ಅದು ನನಗೆ ತುಂಬ ಇಷ್ಟ ಆಯಿತು. ಸೊ ನನ್ನ ಆ್ಯಕ್ಚುಲಿ ಈ ಮನೆ ನಿಜಕ್ಕೂ ಅದ್ಭುತವಾಗಿದೆ. ಸೊ ಕಿಚನ್ ವ್ಯೂ ನೋಡಿ ಎಷ್ಟು ಅದ್ಭುತವಾಗಿದೆ. ಸೊ ಕಿಚನ್ನಲ್ಲಿ ಗಾಳಿ ಬೆಳಕು ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಕ್ಲಾಡಿಂಗ್ ಅಷ್ಟೇ ತುಂಬ ನೀಟಾಗಿ ಸಿಂಪಲ್ಲಾಗಿ ಎಲ್ಲ ಕಡೆ ನೀವು ವುಡ್ ವರ್ಕನ್ನು ಗಮನಿಸ್ಬೋದು, ವಾರ್ಡ್ರೋಬನ್ನು ಗಮನಿಸ್ಬೋದು. ಸೊ ಕಂಪ್ಲೀಟ್ ಸ್ಟೋರೇಜ್ಗೆ ಬೇಕಾದಷ್ಟು ಜಾಗವನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಸೊ ಮತ್ತೊಮ್ಮೆ ನಾನು ನಿಮಗೆ ಲಿವಿಂಗ್ ಏರಿಯಾ ಫಾಲ್ಸಿಂಗನ್ನು ತೋರಿಸ್ತಾ ಇದ್ದೀನಿ ನೋಡಿ. ಸೊ ಎಂಟ್ರೆನ್ಸಲ್ಲಿ ಎಷ್ಟು ದೊಡ್ಡದಾಗಿರ್ತಕ್ಕಂಥ ವಿಂಡೋವನ್ನು ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಲಿವಿಂಗ್ ಏರಿಯಾದಲ್ಲಿ TV ಕ್ಯಾಬಿನೆಟ್ ಕೂಡ ನಿಮಗೆ ಕೊಟ್ಟಿದ್ದಾರೆ. ಸೊ ಅದರ ಬ್ಯಾಕ್ ಸೈಡ್ ನಿಮಗೆ ಒಂದು ಬಾತ್ರೂಮ್ ಕೂಡ ಇದೆ. ಆ್ಯಂಡ್ ವಾಷಿಂಗ್ ಮಿಷಿನ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ, ನೋಡ್ಬೋದು ನೀವು. ಸೊ ಇದು ವಾಶ್ರೂಮ್ ಆ್ಯಕ್ಚುಲಾಗಿ ವಾಶ್ರೂಮ್ ಅಷ್ಟೇ ತುಂಬ ಸಾಕಷ್ಟು ಜಾಗ ಇದೆ ಆ್ಯಕ್ಚುಲಾಗಿ, ಸಾಕಷ್ಟು ದೊಡ್ಡದಾಗಿರ್ತಕ್ಕಂಥ ವಾಶ್ರೂಮ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಇಲ್ಲಿ ನಿಮಗೆ ಒಂದು ಬೆಡ್ರೂಮ್ ವ್ಯೂ ಕೂಡ ನೋಡ್ತಾ ಇದ್ದೀರಾ. ಸೊ ಅಲ್ಲೂ ಕೂಡ ಫಾಲ್ ಸೀಲಿಂಗ್, ವುಡ್ ವರ್ಕ್ ಆ್ಯಂಡ್ ಬ್ಯಾಕ್ ಸೈಡ್ ಒಂದು ವಿಂಡೋ ಕೂಡ ಇದೆ. ಸೊ ವೆಂಟಿಲೇಷನ್ ಸಖತ್ತಾಗಿದೆ ಆ್ಯಕ್ಚುಲಾಗಿ ನಿಮಗೆ. ಸೊ ನಾನು ಮೊದಲೇ ಹೇಳ್ತಾ ಇದ್ದೀನಿ ನಿಮಗೆ ಈ ಪ್ರಾಪರ್ಟಿ ನಿಮಗೆ 75 lakhs ಇರ್ತಕ್ಕಂಥ ಪ್ರಾಪರ್ಟಿ, ಶಿವಕೋಟೆ ಪಂಚಾಯತ್ ಲಿಮಿಟ್ಸ್ ಇರ್ತಕ್ಕಂಥ ಪ್ರಾಪರ್ಟಿ, ಹೆಸರುಘಟ್ಟ ಮೈನ್ ರೋಡ್ ಅಂತ ಹೇಳ್ಬೋದು. ಸೊ ಹೆಸರುಘಟ್ಟ ಮೈನ್ ರೋಡ್ ಅಂದರೆ ನಿಮಗೆ ತುಮಕೂರು ರೋಡ್ ಇದೆಯಲ್ಲ ಅಲ್ಲಿಂದ ರೀಚ್ ಆಗುತ್ತೆ ಅಂತ ಅಂದ್ಕೊಳ್ಬೇಡಿ. ಸೊ ಈ ಹೆಸರುಘಟ್ಟ ಬೇರೆ ಇದೆ. ಸೊ ನಿಮಗೆ BL ಸರ್ಕಲಿಂದ MS ಪಾಳ್ಯದಿಂದ ಒಂದು ಸಂಭ್ರಮ್ ಕಾಲೇಜಲ್ಲಿ ನಿಮಗೆ 6 ಕಿಲೋಮೀಟರ್ ಮುಂದೆ ಹೋದರೆ ಶಿವರಾಮ್ ಕಾರ್ ಅಂತ BDL ಲೇಔಟ್ ನಿಯರ್ ಅಂತ ಹೇಳ್ಬೋದು. ನೋಡಿ ಹೊರಗಡೆ ನೋಡಿ ಎಷ್ಟು ಜಾಗ ಇದೆ, ಎಷ್ಟು ವಿಶಾಲವಾಗಿದೆ, ಎಷ್ಟು ಕಂಪ್ಲೀಟ್ ನಿಮಗೆ ಪಾರ್ಕಿಂಗ್ ಏರಿಯಾ ಥರ ಎಷ್ಟು ಫೀಲ್ ಆಗ್ತಾ ಇದೆ ನೋಡಿ. ಪಾರ್ಕಿಂಗ್ ಟೈಲ್ಸನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ MS ಲ್ಯಾಡರಿಂದ ನಿಮಗೆ ಟೆರೆಸ್ಗೆ ಹೋಗಲಿಕ್ಕೆ ನೀಟಾಗಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸೊ ನಿಮಗೆ ಟೆರೆಸ್ ಮೇಲೆ ನಿಮಗೆ ಆಲ್ಮೋಸ್ಟ್ ಒಂದಷ್ಟು ಜಾಗವನ್ನು ಕೂಡ ಕೊಟ್ಟಿದ್ದಾರೆ. ಟ್ಯಾಂಕ್ ರೂಮ್ ಕೂಡ ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ನೋಡಿ ಕಂಪ್ಲೀಟ್ ನಾನು ನಿಮಗೆ ಟೆರೆಸ್ ಮೇಲೆ ಬರ್ತಾ ಇದ್ದೀನಿ. ಸೊ ಇಲ್ಲಿ ನಿಮಗೆ ಟ್ಯಾಂಕ್ ರೂಮ್ ವಿವರನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಕಂಪ್ಲೀಟ್ ಗ್ರೀನರಿ ಏರಿಯಾ ಆ್ಯಕ್ಚುಲಿ, ಗ್ರೀನ್ ಬೆಲ್ಟ್ ಏರಿಯಾ ಕಂಪ್ಲೀಟ್ ನಿಮಗೆ ಗ್ರೀನ್ ಬೆಲ್ಟ್ ಆ್ಯಕ್ಚುಲಿ. ಸುತ್ತಮುತ್ತ ಎಲ್ಲ ಹೊಲಗಳಿದೆ, ಇನ್ನೂ ಡೆವಲಪ್ಮೆಂಟ್ ಆಗಿಲ್ಲ, ಬಟ್ ಲೇಔಟ್ ಇದೆ, ಸುತ್ತಮುತ್ತ ಮನೆಗಳು ಕೂಡ ಇದೆ. ಸೊ ಶಿವಕೋಟೆ ನಿಯರ್ ಅಂತ ಹೇಳ್ಬೋದು, ಹೊಸ ಲೇಔಟ್ ಆ್ಯಕ್ಚುಲಾಗಿ. ಸೊ ಏನು ಭಯ ಇಲ್ಲ ನಿಮಗೆ, ಕಂಪ್ಲೀಟ್ ನಿಮಗೆ ಹಚ್ಚ ಹಸಿರಿನ ಮಧ್ಯೆ ಮನೆಗಳಿದ್ದಾವೆ, ಒಳ್ಳೆ ಗಾಳಿ ವಾತಾವರಣ. ಸೊ ಇಂಥ ವಾತಾವರಣದಲ್ಲಿ ನೀವು ಮನೆ ತೊಗೊಳ್ಬೇಕು ಅಂತ ನಿಮ್ಗೆ ಇಷ್ಟ ಇದ್ದರೆ ಸೊ ದಯವಿಟ್ಟು ನನ್ನ ನಂಬರ್ಗೆ ಕಾಲ್ ಮಾಡಿ. ಸೊ ಪಬ್ಲಿಕ್ ಪ್ರಾಪರ್ಟಿ ಸೊಲ್ಯೂಷನ್ಸ್ಗೆ ಕಾಲ್ ಮಾಡಿ ಈ ಪ್ರಾಪರ್ಟಿನ ವಿಸಿಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್.